ಹಾಯ್ ಗೈಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ತುಂಬ ಟೇಸ್ಟಿಯಾದ ಸಿಗಡಿ ಹಾಕಿ ಸೌತೆಕಾಯಿ ಸಾಂಬಾರು ಮಾಡುವ. ಹೀಗೆ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ. ಸಿಗಡಿ ಹಾಕಿ ಮಾಡಿದ ಈ ಸಾಂಬಾರು ಘಮಘಮವಾಗಿ ಅನ್ನದ ಜೊತೆ ತುಂಬ ಒಳ್ಳೆಯದಾಗುತ್ತೆ. ನನಗಂತೂ ಈ ಸಾಂಬಾರು ತುಂಬ ಇಷ್ಟ. ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಸೌತೆ, ಒಂದು ಬದನೆ, ಒಂದು ನುಗ್ಗೆ, ಒಂದು ನೀರುಳ್ಳಿ, 2 ಟೊಮೆಟೊ. ಇಲ್ಲಿ ನಾನು 20 ಸಿಗಡಿಯನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ. ಮೊದಲು ಸೌತೆಯ ಸಿಪ್ಪೆಯನ್ನು ತೆಗೆಯುವ. ಹೀಗೆ ಮಾಡಿ ತುಂಬ ತೆಳುವಾಗಿ ಬರ್ತದೆ ಸಿಪ್ಪೆ ನೋಡಿ. ಕೆಲವರು ಸಿಪ್ಪೆ ತೆಗೆಯುವುದಿಲ್ಲ, ಸಿಪ್ಪೆ ಇಟ್ಟೇ ಪದಾರ್ಥ ಮಾಡ್ತಾರೆ. ನಾನಿಲ್ಲಿ ಸೌತೆಯನ್ನು ಉದ್ದನೆ ಕಟ್ ಮಾಡಿ ಅದರ ಬೀಜವನ್ನು ಒಂದು ಸ್ಪೂನಿನ ಸಹಾಯದಿಂದ ತೆಗಿತೇನೆ. ಸ್ವಲ್ಪ ಜಾಸ್ತಿ ತೆಗಿಬೇಕು, ಒಂದೊಂದ್ಸಲ ಕಹಿ ಇರ್ತದೆ ಅಲ್ಲಿ. ಎಲ್ಲ ಬೀಜವನ್ನು ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿ ಒಂದು ಬೌಲಿಗೆ ಹಾಕ್ತೇನೆ. ತುಂಬ ಸಣ್ಣದು ಸಲ್ಲ. ನುಗ್ಗೆಯ ಮೇಲಿನ ನಾರನ್ನು ತೆಗೆದು ನೋಡಿ, ಈಗ ನಾರು ತೆಗೆಯೋದು. ಉದ್ದನೆ ಕಟ್ ಮಾಡಬೇಕು ನೋಡಿ. ಹೀಗೆ ಬದನೆಯನ್ನು ಸೌತೆಕಾಯಿ ತುಂಡಿನಷ್ಟು ದೊಡ್ಡದು ಕಟ್ ಮಾಡ್ತೇನೆ. ಹಾಗೆ ನೀರುಳ್ಳಿ ಮತ್ತು ಟೊಮೆಟೊವನ್ನು ಹಾಗೆ ಕಟ್ ಮಾಡಿ, ಬದನೆ ಮತ್ತು ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಗ್ಯಾಸಿನ ಮೇಲೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ತುಂಡು ಮಾಡಿದ ತರಕಾರಿಗಳನ್ನು ಹಾಕಿ ಟೊಮೆಟೊ ನೀರುಳ್ಳಿಯನ್ನು ಹಾಕ್ತೇನೆ. ಒಂದು 10 ನಿಮಿಷ ಮುಚ್ಚಿ ಬೇಯಿಸುತ್ತೇನೆ. ಈಗ ಅರ್ಧ ಬೆಂದಿದೆ. ಇವಾಗ ಇದಕ್ಕೆ ನುಗ್ಗೆ ಹಾಕುವ. ಕ್ಲೀನ್ ಮಾಡಿಟ್ಟ ಸಿಗಡಿಯನ್ನು ಹಾಕುವ. ರುಚಿಗೆ 1.5 ಸ್ಪೂನ್ ಉಪ್ಪನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಲಿಕ್ಕೆ ಬಿಡುವ. ಇಲ್ಲಿ ಮಸಾಲೆ ರೆಡಿ ಮಾಡುವ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ನೀರುಳ್ಳಿ, 4 ಬೆಳ್ಳುಳ್ಳಿ ಹೆಸಳು, 1 ಸ್ಪೂನ್ ಕೊತ್ತಂಬರಿ, 10 ರಿಂದ 12 ಪೆಪ್ಪರ್, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, 4 ಬ್ಯಾಡಗಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡೋಣ. 1 ಕಪ್ ಕಾಯಿ ತುರಿ, 1/4 ಸ್ಪೂನ್ ಅರಸಿನ ಹುಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಗಾತ್ರದ ಹುಣಸೆ ಹುಳಿ ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಈಗ ಬೆಂದಿದೆ ತರಕಾರಿ. ಒಂದ್ಸಲ ಮಿಕ್ಸ್ ಮಾಡುವ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಸೇರಿಸೋಣ. ಸ್ವಲ್ಪ ಮಿಕ್ಸ್ಗೆ ನೀರು ಹಾಕಿ ಸೇರಿಸೋಣ. ನಾನಿಲ್ಲಿ ಅರ್ಧ ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ 5 ನಿಮಿಷ ಮುಚ್ಚಿಡುವ. ಈಗ ಚೆನ್ನಾಗಿ ಕುದಿ ಬಂದಿದೆ. ಗ್ಯಾಸನ್ನು ಆಫ್ ಮಾಡುವ.
ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಚಟ್ಪಟ್ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಒಣಮೆಣಸು ತುಂಡು ಮಾಡಿ ಹಾಕುವ. ಸ್ವಲ್ಪ ಇಂಗನ್ನು ಸೇರಿಸುವ. ಸ್ವಲ್ಪ ಫ್ರೈ ಆದ ನಂತರ ಸಾಂಬಾರಿನ ಮೇಲೆ ಹಾಕುವ. ಈಗ ಘಮಘಮವಾದ ಸಿಗಡಿ ಸೌತೆ ಸಾಂಬಾರು ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.